ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ನಿಮಗೆ ಗೊತ್ತೇ, ದೇವಿ ಸಂಧ್ಯಾ ಒಟ್ಟಾರೆಯಾಗಿ ಪುರುಷ ಜಾತಿಗೆ 3 ಶಾಪಗಳನ್ನು ನೀಡಿದ್ದಾಳೆ. ಆಕೆಯು ಯಾವ ಕಾರಣದ ನಿಮಿತ್ತ ಈ 3 ಶಾಪಗಳನ್ನು ನೀಡಿದಳು? ಈ ಶಾಪಗಳು ಅನ್ನುವು ಇಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬ ಪುರುಷನ ಜೀವನದಲ್ಲಿ ಪ್ರಭಾವವನ್ನು ಬೀರುತ್ತಿವೆಯೇ ಎಂಬುದನ್ನು ತಿಳಿಯಲು ಸ್ವತಃ ನಾರದ ಮಹರ್ಷಿಗಳು ಭಗವಾನ್ ಶಿವನ ಹತ್ತಿರ ಕೈಲಾಸಕ್ಕೆ ಹೋದನು. ತದನಂತರ ಭಗವಾನ್ ಶಿವನಿಗೆ ನಮಸ್ಕರಿಸಿ ದೇವಿ ಸಂಧ್ಯಾ ಬಗ್ಗೆ ತಿಳಿಸಿಕೊಡಬೇಕೆಂದು ಕೋರಿದನು. ಆಗ ಭಗವಾನ್ ಶಿವನು ಒಮ್ಮೆ ನಕ್ಕು, ಓ ನಾರದ, ದೇವಿ ಸಂಧ್ಯಾ ಇದು ಒಂದು ಪ್ರಾಚೀನ ರಹಸ್ಯ ಕಥೆ. ಇದನ್ನು ಜಾಗರೂಕತೆಯಿಂದ ಕೇಳು, ಏಕೆಂದರೆ ಇದನ್ನು ಕೇಳಿದ ತಕ್ಷಣವೇ ಪಾಪಗಳು ಅನ್ನುವು ತೊಲಗಿ ಹೋಗುತ್ತದೆ ಎಂದು ಹೇಳುತ್ತಾ ಕತೆ ಹೇಳಲು ಪ್ರಾರಂಭಿಸಿದರು. ಸೃಷ್ಟಿಕರ್ತನಾದ ಬ್ರಹ್ಮನು ಲೋಕವನ್ನು ಸೃಷ್ಟಿಸುತ್ತಿದ್ದಾಗ ಅವನ ಮನಸ್ಸಿನಲ್ಲಿ ಒಂದು ದಿವ್ಯ ಚಿಂತನೆ ಅನ್ನುವುದು ಉದಯವಾಯಿತು. ಪ್ರಕೃತಿ, ಸಮಯ, ಶುದ್ಧತೆ ಹಾಗೂ ಧರ್ಮದ ಪ್ರತಿಯೊಂದು ರೂಪವೂ ಇರಬೇಕೆಂದು ಆ ಮನೋಭಾವದಿಂದಲೇ ಮಾನಸ ಪುತ್ರಿ ಹುಟ್ಟಿದಳು. ಅವಳೇ ಸಂಧ್ಯಾ. ಅವಳು ಬೆಳಗಿನ ಬೆಳಕು, ಮಧ್ಯಾಹ್ನದ ತೇಜಸ್ಸು ಮತ್ತು ಸಂಜೆಗಿನ ಶಾಂತಿ, ಈ 3 ರೂಪಗಳ ಪ್ರತಿರೂಪಳಾದಳು. ಸಂಧ್ಯಾದೇವಿಯ ಸೌಂದರ್ಯ ಅಪರೂಪವಾದದ್ದು. ಅವಳ ಕಣ್ಣುಗಳು ದಿವ್ಯ ಕಮಲದಂತೆ, ಮುಖದಲ್ಲಿ ಸದಾ ಪ್ರಕಾಶ, ಮಾತಿನಲ್ಲಿ ಮಧುರತೆ. ಅವಳು ತಕ್ಷಣವೇ ದೇವತೆಗಳ ಗೌರವಕ್ಕೆ ಪಾತ್ರಳಾದಳು. ಆದರೆ ಬ್ರಹ್ಮದೇವನು ಅವಳನ್ನು ಸೃಷ್ಟಿ ಮಾಡಿದರೂ ಸಹ ಕಾಲಕ್ರಮದಲ್ಲಿ ಅವಳ ಸೌಂದರ್ಯದಲ್ಲಿ ಆಕರ್ಷಿತನಾದನು. ಇದು ಸಂಧ್ಯಾದೇವಿಗೆ ಅಹಸ್ಯವಾಗಿತ್ತು. ಅವಳು ನುಡುಗಿದಳು, ನಾಚಿದಳು, ಕೋಪಗೊಂಡಳು. ಅವಳ ಮನಸ್ಸಿನಲ್ಲಿ ಭಯ ಅನ್ನೋದು ಉಂಟಾಯಿತು. ನನ್ನನ್ನು ಸೃಷ್ಟಿ ಮಾಡಿದವರೇ ಅಸಭ್ಯ ದೃಷ್ಟಿಯಿಂದ ನೋಡುತ್ತಿದ್ದರೆ ಇನ್ನ ಸಾಮಾನ್ಯ ಮನುಷ್ಯರು ಎಂತಹ ದೃಷ್ಟಿಯಿಂದ ಮಹಿಳೆಯರನ್ನು ನೋಡುತ್ತಾರೆ? ಈ ಭಾವನೆ ಅನ್ನೋದು ಅವಳ ಮನಸ್ಸಿನಲ್ಲಿ ಆಘಾತವನ್ನು ಉಂಟುಮಾಡಿತು. ಅಹಸ್ಯಗೊಂಡ ಸಂಧ್ಯಾದೇವಿಯು ತಾನು ದೇಹವನ್ನು ಶುದ್ಧಿಗೊಳಿಸಬೇಕು ಎಂಬ ನಿರ್ಧಾರಕ್ಕೆ ಬಂದಳು. ಆ ಕೂಡಲೇ ಆಕೆಯು ಅರಣ್ಯಕ್ಕೆ ತೆರಳಿ ತೀವ್ರ ತಪಸ್ಸು ಮಾಡಲು ಆರಂಭಿಸಿದಳು. ಅಲ್ಲಿ ಅವಳನ್ನು ಮುನಿಗಳು ಭೇಟಿ ಮಾಡಿ, ನೀನು ದಿವ್ಯ ಶಕ್ತಿಯ ರೂಪ, ಲೋಕವನ್ನು ಪಾವಿತ್ರ್ಯಕ್ಕೆ ಕರೆದೊಯ್ಯುವಳು ಎಂದು ಉಪದೇಶವನ್ನು ಮಾಡಿದರು. ಹೀಗೆ ದೀರ್ಘ ತಪಸ್ಸಿನ ನಂತರ ಶಿವನು ಅವಳ ಮುಂದೆ ಪ್ರಕಾಶಮಾನವಾಗಿ ನಿಂತರು. ಶಿವನು ಅವಳ ನೋವನ್ನು ತಿಳಿದು ಕೇಳಿದರು, ಏಕೆ ಇಷ್ಟು ಕೋಪ, ಏಕೆ ಇಷ್ಟು ದುಃಖ ಎಂದು ಶಿವನು ಪ್ರಶ್ನೆ ಮಾಡಿದನು. ಆವಾಗ ಸಂಧ್ಯಾದೇವಿ ಈ ರೀತಿಯಾಗಿ ಉತ್ತರಿಸಿದಳು, ನಾನು ಶುದ್ಧತೆಯ ಪ್ರತಿರೂಪ. ಆದರೆ ಪುರುಷರ ದೃಷ್ಟಿ ಅನ್ನೋದು ಅಶುದ್ಧ. ಅವರು ಮಹಿಳೆಯರನ್ನು ಗೌರವದಿಂದ ನೋಡುವುದಿಲ್ಲ. ಇದು ಲೋಕದ ಧರ್ಮವನ್ನು ಹಾಳು ಮಾಡುತ್ತದೆ ಎಂದಳು. ಆವಾಗ ಮಹಾಶಿವನು ನಗುತ್ತಾ ಈ ರೀತಿ ಹೇಳಿದನು, ನಿನ್ನ ಶಾಪ ಮತ್ತು ವರಗಳು ಮುಂದಿನ ಪೀಳಿಗೆಯವರಿಗೆ ಪಾಠವಾಗಲಿ. ವರದಾನವನ್ನು ಕೊಟ್ಟು ಸಂಧ್ಯಾದೇವಿಯನ್ನು ಆಶೀರ್ವಾದ ಮಾಡಿ ಅಲ್ಲಿಂದ ಅದೃಶ್ಯನಾದನು. ಆ ಕೂಡಲೇ ಸಂಧ್ಯಾದೇವಿಯು ಒಟ್ಟಾರೆ ಪುರುಷ ಜಾತಿಗೆ 3 ಶಾಪಗಳನ್ನು ಕೊಟ್ಟಳು. ಮೊದಲನೆಯದಾಗಿ ನಾವು ನೋಡುವುದಾದರೆ, ಯಾವ ಪುರುಷನು ಅಶುದ್ಧವಾದ ದೃಷ್ಟಿಯಿಂದ ಮಹಿಳೆಯನ್ನು ನೋಡುವನೋ ಅವನ ಎಲ್ಲ ಪಿತೃಕಾರ್ಯಗಳು ಕೂಡ ವ್ಯರ್ಥವಾಗುತ್ತದೆ ಅಂತ ಶಾಪವನ್ನು ಕೊಟ್ಟಳು. ಇನ್ನು
ಎರಡನೇದಾಗಿ ನಾವು ನೋಡುವುದಾದರೆ, ಸ್ತ್ರೀಯನ್ನು ಅಶುದ್ಧ ಭಾವನೆಯಿಂದ ನೋಡುವಂಥ ಪುರುಷರು ಶ್ರಾರ್ಥ, ತರ್ಪಣ, ಹೋಮ ಯಾವುದು ಮಾಡಿದರೂ ಸಹ ಅವರಿಗೆ ಫಲವಿಲ್ಲ ಅಂತ ಶಾಪವನ್ನು ನೀಡಿದಳು. ಮೂರನೆಯದಾಗಿ, ಯಾರೇ ಒಬ್ಬ ಪುರುಷನು ಸ್ತ್ರೀಯನ್ನು ಕೆಟ್ಟ ಭಾವನೆಯಿಂದ ನೋಡಿದ್ದೇ ಆದಲ್ಲಿ ಪಿತೃಗಳಿಂದ ದೂರಾಗುತ್ತಾನೆ. ಇದನ್ನೇ ಪಿತೃಶಾಪ ಅಂತ ಕರೆಯಲಾಗುತ್ತದೆ. ಆತನ ವಂಶದಲ್ಲಿ ಶಾಂತಿ ಅನ್ನೋದು ಇರದು, ಪುರುಷರು ಅವಮಾನಕ್ಕೆ ಒಳಗಾಗುತ್ತಾರೆ ಅಂತ ಶಾಪಗಳನ್ನು ನೀಡಿದಳು. ಹಾಗೆಯೇ ಈ ಪಿತೃದೋಷಗಳಿಗೆ ಒಳಗಾಗದಂತೆ ವರವನ್ನು ಸಹ ನೀಡಿದಳು. ಆ ವರ ಏನು ಅಂದರೆ, ಯಾವ ಪುರುಷನು ಪ್ರತಿದಿನವೂ ಕೂಡ ಸಂಧ್ಯಾ ವಂದನೆ ಅಂದರೆ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ ಭಕ್ತಿಯಿಂದ ಮಾಡುವನೋ ಅವನ ಮನಸ್ಸು ಶುದ್ಧವಾಗುತ್ತದೆ, ಪಿತೃಗಳು ಸಹ ಸಂತೋಷ ಪಡುತ್ತಾರೆ, ಧರ್ಮದ ಮಾರ್ಗದಲ್ಲಿ ಅವನು ಬೆಳೆಯುತ್ತಾನೆ. ಇದರಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಬ್ರಾಹ್ಮಣ, ವೈದಿಕ ಅನುಯಾಯಿಗಳಿಗೆ ಈ ಸಂಧ್ಯಾ ವಂದನೆ ಅನ್ನೋದು ಕಡ್ಡಾಯವಾದ ನಿತ್ಯ ಕರ್ಮವಾಯಿತು. ತಪಸ್ಸಿನ ಅಂತ್ಯದಲ್ಲಿ ಮಹಾಶಿವನು ಅವಳಿಗೆ ದಿವ್ಯ ರೂಪವನ್ನು ನೀಡಿದರು. ಅವಳು ತ್ರಿಕಾಲ ಸಂಧ್ಯಾದೇವಿಯಾಗಿ ಪ್ರಸಿದ್ಧಳಾದಳು. ಬೆಳಗಿನ ಶುದ್ಧತೆ ಅಂದರೆ ಪ್ರಾತಃ ಸಂಧ್ಯಾ, ಮಧ್ಯಾಹ್ನದ ತೇಜಸ್ಸು ಅಂದರೆ ಮಧ್ಯಾಹ್ನಿಕ ಸಂಧ್ಯಾ, ಸಂಜೆಗಿನ ಶಾಂತಿ ಅಂದರೆ ಸಾಯಂಕಾಲದ ಸಂಧ್ಯಾ. ಈ ಮೂರೂ ಕಾಲಗಳಲ್ಲಿ ಅವಳನ್ನು ಪೂಜಿಸುವ ಪದ್ಧತಿ ಅನ್ನೋದು ಹುಟ್ಟಿಕೊಂಡಿತು. ಈ ಸಂಧ್ಯಾದೇವಿಯ ಕಥೆ ಅನ್ನೋದು ನಮಗೆ 2 ಪಾಠಗಳನ್ನು ಕಲಿಸುತ್ತದೆ. ಮೊದಲನೇದಾಗಿ ನಾವು ನೋಡುವುದಾದರೆ, ಮಹಿಳೆಯರನ್ನು ಅಸಭ್ಯ ದೃಷ್ಟಿಯಿಂದ ನೋಡುವುದು ಮಹಾಪಾಪಕ್ಕೆ ಕಾರಣವಾಗುತ್ತದೆ ಅಂತ ತಿಳಿಸಿಕೊಡುತ್ತದೆ. ಎರಡನೇದಾಗಿ, ಶುದ್ಧ ಮನಸ್ಸು, ಶ್ರದ್ಧೆ, ಸಂಧ್ಯಾ ವಂದನೆ ಇವೇ ಪುರುಷರಿಗೆ ಧರ್ಮ, ಪಿತೃಗಳಿಗೆ ಸಂತೋಷ ಮತ್ತು ಜೀವನದಲ್ಲಿ ಶಾಂತಿಯನ್ನು ನೀಡುತ್ತದೆ ಅಂತ ಈ ಕಥೆಯ ಮೂಲಕ ನಾವು ತಿಳಿಯಬಹುದಾಗಿದೆ. ಸಂಧ್ಯಾದೇವಿಯ ಶಾಪವು ಮಾನವ ಪುರುಷರಿಗೆ ಕಠಿಣವಾದರೂ ಅವಳ ಅನುಗ್ರಹ ಪಡೆಯಲು ಸಂಧ್ಯಾ ವಂದನೆ ಎಂಬ ಮಾರ್ಗವನ್ನು ತೆರೆದಿಟ್ಟಿದ್ದಾರೆ. ಆದ್ದರಿಂದ ಇಂದಿಗೂ ಸಹ ಸಂಧ್ಯಾ ವಂದನೆ ಮಾಡುವುದು ವೇದೋಕ್ತ, ಪೌರಾಣಿಕ ಹಾಗೂ ಆಧ್ಯಾತ್ಮಿಕ ಕರ್ತವ್ಯವೆಂದು ಪರಿಗಣಿಸಲಾಗಿದೆ. ಈ ಸಂಧ್ಯಾ ವಂದನೆ ಇಲ್ಲದೆ ಮಾಡುವಂತಹ ಯಜ್ಞ, ಹವನ, ಧ್ಯಾನ, ಜಪ ಇತ್ಯಾದಿಗಳು ಸಹ ಫಲವನ್ನು ನೀಡುವುದಿಲ್ಲ ಅಂತ ಸ್ಮೃತಿಗಳು ಹೇಳುತ್ತವೆ. ಆದ್ದರಿಂದ ಸಂಧ್ಯಾದೇವಿಯ ಅನುಗ್ರಹವಿಲ್ಲದೆ ಯಾವುದೇ ಧಾರ್ಮಿಕ ಕ್ರಿಯೆಯೂ ಕೂಡ ಫಲಪ್ರದವಾಗುವುದಿಲ್ಲ. ಅದಕ್ಕಾಗಿ ನಾವು ಸಂಧ್ಯಾ ವಂದನೆ ಮಾಡುವ ಮೂಲಕ ಸಂಧ್ಯಾದೇವಿಯ ಅನುಗ್ರಹವನ್ನು ಪಡೆಯಬಹುದಾಗಿದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ, ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.